Hello everyone. In this video, let us discuss the different types of retail stores. Yes, retail stores can be broadly classified into two: in-store retailing and non-store retailing. So first we will say, so what are the different subdivisions of in-store retailing? In-store retailing can be divided into 5: departmental stores, specialty stores, supermarkets, convenience stores and discount stores. So what are departmental stores? So a department store carries several product lines, invariably all that is required by a typical household. So they include food, clothing, household item, gifts, toys, stationery, etc. ಓಕೆ, ಒಂದು ಜೀವನ ಮಾಡಲಿಕ್ಕೆ ಏನೆಲ್ಲ ಬೇಸಿಕ್ ಐಟಮ್ಸ್ ಬೇಕೋ ಅದೆಲ್ಲ ಐಟಮ್ಸನ್ನು ಡಿಪಾರ್ಟ್ಮೆಂಟಲ್ ಸ್ಟೋರ್ಸಲ್ಲಿ ನಾವು ಪಡೆಯಬಹುದು. ಓಕೆ, ಅದು ಯಾವುದೆಲ್ಲ ಬರುತ್ತೆ? ಫುಡ್ ಐಟಮ್ಸ್ ಇರ್ಬೋದು, ಕ್ಲೋತಿಂಗ್ ಐಟಮ್ ಇರ್ಬೋದು, ಅಥವಾ ಬೇರೆ ಯಾವುದೇ ಹೌಸ್ ಹೋಲ್ಡ್ ಐಟಮ್ಸ್ ಇರ್ಬೋದು, ಗಿಫ್ಟ್ಸ್ ಇರ್ಬೋದು, ಟಾಯ್ಸ್, ಸ್ಟೇಷ್ನರಿ ಎಲ್ಲ ಐಟಮ್ಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸ್ಪೆಷಾಲಿಟಿ ಸ್ಟೋರ್ಸ್. The items which are available in the specialty stores will not be available anywhere, or it will not be available in all the places. ಎಲ್ಲ ಪ್ಲೇಸಲ್ಲಿ ಇಂಥ ಪ್ರಾಡಕ್ಟನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನು ಸ್ಪೆಷಾಲಿಟಿ ಸ್ಟೋರ್ಸ್ ಅಂತ ಕರೀತೀವಿ. ಸೊ ಫಾರ್ ಎಕ್ಸಾಂಪಲ್ ಜ್ಯುವೆಲ್ಲರಿ ಐಟಮ್ಸ್ ಆರ್ ಕ್ಲೋತ್ ಸ್ಟೋರ್ಸ್, ಬುಕ್ ಸ್ಟೋರ್ಸ್, ಇದೆಲ್ಲ ನಮಗೆ ಎಲ್ಲ ಕಡೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಕೆಲವೊಂದು ಪ್ಲೇಸಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ. ಸೊ ದೇ ಕ್ಯಾರಿ ಎ ವೆರಿ ನ್ಯಾರೋ ಪ್ರಾಡಕ್ಟ್ ಲೈನ್. ಕೆಲವು ಪ್ರಾಡಕ್ಟನ್ನು ಮಾತ್ರ ಇವರು ಏನು ಮಾಡ್ತಾರೆ, ಡೀಲ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸೂಪರ್ ಮಾರ್ಕೆಟ್. ಸೊ ಸೂಪರ್ ಮಾರ್ಕೆಟ್, ಇಟ್ ಈಸ್ ಜನರಲಿ ಎ ಲಾರ್ಜ್, low cost, low margin, high volume self-service operation designed to serve the customers needed for their fooding, clothing and household maintenance and products. ಸೂಪರ್ ಮಾರ್ಕೆಟ್ ಅಂತ ಹೇಳಿದರೆ ಅದು ಒಂದು ರೀತಿ ಸೆಲ್ಫ್ ಸರ್ವಿಸ್. ಸೊ ದೇ ವಿಲ್ ಮೇಕ್ ದ ಡಿಸ್ಪ್ಲೇ ಆಫ್ ವೇರಿಯಸ್ ಪ್ರಾಡಕ್ಟ್ಸ್. ವೈಡ್ ವೆರೈಟಿ ಆಫ್ ದ ಪ್ರಾಡಕ್ಟ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ಸೂಪರ್ ಮಾರ್ಕೆಟ್ ಆ್ಯಂಡ್ ದ ಕಸ್ಟಮರ್ಸ್ ಆರ್ ಫ್ರೀ ಟು ಆಕ್ಸೆಸ್ ದೋಸ್ ಪ್ರಾಡಕ್ಟ್ಸ್. ಅಲ್ಲಿ ಹೆಲ್ಪ್ ಮಾಡಲಿಕ್ಕೆ, ಅಸಿಸ್ಟ್ ಮಾಡಲಿಕ್ಕೆ ಇರ್ತಾರೆ, ಬಟ್ ಆ ಪ್ರಾಡಕ್ಟನ್ನು ತೆಗೆದುಕೊಳ್ಳುವ ಕೆಲಸ ಯಾರ್ದು? ಕಸ್ಟಮರ್ಸ್. ಓಕೆ, ಅದನ್ನು ಸೂಪರ್ ಮಾರ್ಕೆಟ್ ಅಂತ ಕರಿತೇವೆ. ಕನ್ವೀನಿಯನ್ಸ್ ಸ್ಟೋರ್ಸ್. ಸೊ ಕನ್ವೀನಿಯನ್ಸ್ ಸ್ಟೋರ್ಸ್ are called as a food stores. So they are much smaller in size than the supermarket. So we will get wide variety of the products in the convenience stores. Convenience stores ಅಲ್ಲಿ ನಮಗೆ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುವಷ್ಟೇ ಪ್ರಾಡಕ್ಟ್ಸ್ ನಮಗೆ ಇಲ್ಲಿ ಸಿಗುತ್ತೆ, ಬಟ್ ಇದರ ಆಪರೇಷನ್ಸ್ ಕಂಪೇರ್ಡ್ ಟು ಸೂಪರ್ ಮಾರ್ಕೆಟ್ ಅದು ಸ್ಮಾಲರ್ ಆಗಿ ಇರ್ತದೆ. ಆ್ಯಂಡ್ ದೇ ಆರ್ ಕಾಲ್ಡ್ ಕನ್ವೀನಿಯನ್ಸ್ ಸ್ಟೋರ್ಸ್ ಬಿಕಾಸ್ ದೇ ಆರ್ ಕನ್ವೀನಿಯೆಂಟ್ಲಿ ಲೊಕೇಟೆಡ್ ನಿಯರ್ ದ ರೆಸಿಡೆನ್ಷಿಯಲ್ ಏರಿಯಾಸ್. ಸೊ ಎಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಾಸ್ ಇರುತ್ತೋ ಅಲ್ಲೆಲ್ಲ ಈ ಕನ್ವೀನಿಯನ್ಸ್ ಸ್ಟೋರ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಕನ್ವೀನಿಯನ್ಸ್ ಸ್ಟೋರ್ಸ್ ಅಂತ ಕರೆಯೋದು. ಆ್ಯಂಡ್ ದೀಸ್ ಟೈಪ್ಸ್ ಆಫ್ ಸ್ಟೋರ್ಸ್ ದೇ ವಿಲ್ ಆಪರೇಟ್ ಫಾರ್ ಎ ಲಾಂಗ್ ಅವರ್ಸ್. ಸೊ ಫಾರ್ ಎಕ್ಸಾಂಪಲ್ ದೇ ಕ್ಯಾನ್ ಆಪರೇಟ್ 7 days ಇನ್ ಎ ವೀಕ್. ಯಾವುದೇ ರಜೆ ಇಲ್ಲದೆ ವೀಕ್ನ ಎಲ್ಲ ದಿನ ಕೂಡ ಅದೇನಿರುತ್ತೆ, ಓಪನ್ ಇರುತ್ತೆ. ದೇ ಕ್ಯಾರಿ ಎ ಲಿಮಿಟೆಡ್ ಲೈನ್ ಆಫ್ ಆ್ಯಂಡ್ ಕೆಲವು ಹೈ ಟರ್ನ್ ಓವರ್ ಅಲ್ಲಿರುತ್ತೆ, ಕೆಲವೇ ಲಿಮಿಟೆಡ್ ಲೈನ್ ಆಫ್ ಪ್ರಾಡಕ್ಟ್ಸ್ ಇರ್ಬೋದು, ಬಟ್ ಹೈ ಟರ್ನ್ ಓವರ್ ಅಲ್ಲಿ ಇರುವಂಥದ್ದು. ಓಕೆ, ನೆಕ್ಸ್ಟ್ ಡಿಸ್ಕೌಂಟ್ ಸ್ಟೋರ್ಸ್. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡಿಸ್ಕೌಂಟ್ ಸ್ಟೋರ್ ಈಸ್ ದ ಬಿಗ್ ಬಜಾರ್. ಓಕೆ, ಸೊ ಡಿಸ್ಕೌಂಟ್ ಸ್ಟೋರ್ಸ್ ಆರ್ ದ ಒನ್ಸ್ that sell the standard merchandise at a lower price than the conventional merchants or ಸ್ಟೋರ್ಸ್. ನಾವೇನು ಕನ್ವೆನ್ಷನಲ್ ಸ್ಟೋರ್ಸ್ ಅಥವಾ ಮರ್ಚೆಂಟ್ಸ್ ಏನು ಪ್ರಾಡಕ್ಟ್ಸನ್ನು ಕೊಡ್ತಾರೆ, ಸೊ ಇದು ಎಲ್ಲವೂ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ಸ್ ಇರ್ತದೆ, ಬಟ್ ದೇ ವಿಲ್ ಸಪ್ಲೈ ದ ಪ್ರಾಡಕ್ಟ್ಸ್ ಎಟ್ ಸರ್ಟೆನ್ ಡಿಸ್ಕೌಂಟ್. ಅವರು ತುಂಬ ಡಿಸ್ಕೌಂಟಲ್ಲಿ ಪ್ರಾಡಕ್ಟನ್ನು ಕನ್ಸ್ಯೂಮರ್ಸ್ಗೆ ಕೊಡ್ತಾರೆ. ಓಕೆ, so these are the different types of in-store retailing: departmental stores, specialty stores, supermarkets, convenience stores and discount stores. Next, let us discuss the different types of non-store retailing. ಸೊ ವಾಟ್ ಈಸ್ ನಾನ್ ಸ್ಟೋರ್ ರಿಟೇಲಿಂಗ್? ಯಾವುದನ್ನು ನಾವು ನಾನ್ ಸ್ಟೋರ್ ರಿಟೇಲಿಂಗ್ ಹೇಳ್ತೇವೆ? ಸೊ ದ ಸೇಲ್ ಹ್ಯಾಪನಿಂಗ್ ಟು ದ ನೀಡ್ಸ್ ಆಫ್ ದ ಕಸ್ಟಮರ್ಸ್ ಆರ್ ವಿಚ್ ಸಪ್ಲೈಸ್ ದ ಗೂಡ್ಸ್ ಟು ದ ಎಂಡ್ consumers, which is not happening through a traditional retailer stores or through a physical retail space, is known as a non-store
retailing. So selling of the goods and services without establishing a physical store. ಯಾವುದೇ ಒಂದು ಫಿಸಿಕಲ್ ಸ್ಟೋರನ್ನು ಎಸ್ಟಾಬ್ಲಿಷ್ ಮಾಡದೆ ಸೊ ಡೈರೆಕ್ಟಾಗಿ ಕನ್ಸ್ಯೂಮರ್ಸ್ಗೆ ಗೂಡ್ಸನ್ನು ಸಪ್ಲೈ ಮಾಡುವ ಸಿಸ್ಟಮನ್ನು ನಾವೇನಂತ ಕರೀತೇವೆ, ಸೊ ನಾನ್ ಸ್ಟೋರ್ ರಿಟೇಲಿಂಗ್ ಅಂತ ಕರೀತೇವೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಮೆಝಾನ್. ಸೊ ಅಮೆಝಾನ್, ಫ್ಲಿಪ್ಕಾರ್ಟ್ ಅದೆಲ್ಲ ಇದೆ, ಅದೆಲ್ಲವನ್ನು ನಾವು ನಾನ್ ಸ್ಟೋರ್ ರಿಟೇಲಿಂಗ್ ಅಂತ ಕರಿತೀವಿ. ಅದಕ್ಕೆ ಯಾವುದೇ ಆದಂಥ ಒಂದು ಫಿಕ್ಸೆಡ್ ಒಂದು ಫಿಸಿಕಲ್ ಸ್ಟೋರ್ ಇರೋದಿಲ್ಲ. ಸೊ ಡೈರೆಕ್ಟ್ಲಿ ದ ಗೂಡ್ಸ್ ವಿಲ್ ಬಿ ಸೋಲ್ಡ್ ಟು ದ ಡೋರ್ ಸ್ಟೆಪ್ ಆಫ್ the consumer. So there are different types of non-store retailing. It can be divided as direct selling, telemarketing, online retailing, automatic vending, direct marketing. Okay, so let us discuss the different types of non-store retailing one by one. So first we will see direct selling. So direct selling anna nodva. So direct selling is considered as one of the oldest forms of non-store retailing. And the best way to describe this would be the door-to-door salesman who personally visit the homes and offices to sell their products. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ the salesman, so they go to the doorsteps of the consumers and they will explain the advantages of the consumers, they will convince the consumers and they will sell the products. They will go to the houses or they will go to the offices of the consumers and they will sell their products. A door-to-door selling is used for technical equipment, especially like vacuum cleaners, water purifier. ಸೊ ಅಂಥ ಎಲ್ಲ ಪ್ರಾಡಕ್ಟ್ ಇದೆ, ಸ್ಪೆಷಲೈಸ್ಡ್ ಪ್ರಾಡಕ್ಟ್ಸ್ ಇದೆ. ಸೊ ಅದಕ್ಕೆ ಡೆಮಾನ್ಸ್ಟ್ರೇಷನ್ ಎಲ್ಲ ಬೇಕಾಗುತ್ತೆ. ಸೊ ಇನ್ ಸಚ್ ಕೇಸ್, ಸೊ ಸಚ್ ಟೈಪ್ಸ್ ಆಫ್ ಗೂಡ್ಸ್ ವಿಲ್ ಬಿ ಸೋಲ್ಡ್ ಥ್ರೂ ಡೈರೆಕ್ಟ್ ಸೆಲ್ಲಿಂಗ್. ಓಕೆ, ಸೊ ನಾವು ವಿ ವಿಲ್ ಡಿಸ್ಕಸ್ ದ ಅಡ್ವಾಂಟೇಜಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್. ಡೈರೆಕ್ಟ್ ಸೆಲ್ಲಿಂಗ್ನ ಅಡ್ವಾಂಟೇಜಸ್ ಏನು? ಸೊ ದೇರ್ ಈಸ್ ಎನ್ ಪರ್ಸ್ನಲ್ ಟಚ್. ದ ಗೂಡ್ಸ್, those goods which are intended to be sold to the consumers, here the consumers, they may have the personal touch. Then the complete demonstrations can be made under direct selling. As I told, under direct selling, so some complicated or more sophisticated products will be sold, which is having certain ಕೆಲವೊಂದು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೋಜರ್ ಇರುವಂಥ, ಎಕ್ಸ್ಪೆರಿಮೆಂಟ್ ಮಾಡುವಂಥ ಪ್ರಾಡಕ್ಟ್ ಇರುವ ಕಾರಣ ಸೊ ಅದಕ್ಕೆ ಡೆಮಾನ್ಸ್ಟ್ರೇಷನ್ ಬೇಕಾಗುತ್ತೆ. ಆ್ಯಂಡ್ ದ ಡೆಮಾನ್ಸ್ಟ್ರೇಷನ್ ಕ್ಯಾನ್ ಬಿ ಡನ್ ಬೈ ದ ಸೇಲ್ಸ್ ಪರ್ಸನಲ್ and more relaxed atmosphere for the purchase of the goods. A consumer, he can take his own time. Consumers ಏನು ಮಾಡ್ಬೋದು, ಅವನಿಗೆ ಬೇಕಾದಷ್ಟು ಟೈಮನ್ನು ಅವನು ತೆಕ್ಕೊಳ್ಬೋದು. he can analyze the products, he can also make the demonstration of the products and he can purchase the products. As the salesmen, as they approach their doorstep, so they can take any time. Then it is convenient mode of shopping because the consumers, they need not to go to the shops. Consumer shopsಗೆ ಹೋಗಬೇಕಾಗಿಲ್ಲ. ಸೊ ಹಿಯರ್ the salesman, they will come to their home or the office. So therefore it is considered as convenient mode. Then low overhead shopping. Here the businessman, they need not to keep the physical store. So the goods can be sold at the doorstep of the consumers or at the office of the consumer. So therefore the overhead cost will be reduced. Next, it suffers from certain disadvantages. So there is a high sales commission. Sales commission run as high as 40 to 50% of the retail price. So 50 to, for example, on the 100 rupees on the product ಗೆ ಚಾರ್ಜ್ ಮಾಡಿದರೆ 40 to 50% ಕಮಿಷನ್ ರೂಪದಲ್ಲಿ ಹೋಗುತ್ತೆ. ಓಕೆ, ಹೈ ಸೇಲ್ಸ್ ಕಮಿಷನ್ ವಿಲ್ ಬಿ given in case of direct selling. So it is advantage to the sales personnel, but it is not a disadvantage to the consumer. So consumers, they cannot get the product at the lower price. Then recruiting sales personnel is also very difficult task. The person who approaches to the doorstep of the consumers or the office, they must have the convincing ability. So they must make use of certain tactics. So therefore it is very challenging to recruit such efficient sales personnel. Then the fraudulent selling techniques may be adopted by the salesman. ಸೊ ಈ ಕೇಸಲ್ಲಿ ಪರ್ಸನಲ್ ಸೆಲ್ಲಿಂಗಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಏನು ಮಾಡ್ತಾರೆ, ತುಂಬ ಫ್ರಾಡಲೆಂಟ್ ಸೆಲ್ಲಿಂಗ್ ಟೆಕ್ನಿಕ್ಕನ್ನು ಯೂಸ್ ಮಾಡ್ತಾರೆ. ಸೊ ಇಯರ್ ದೇ ವಿಲ್ ಕನ್ವಿನ್ಸ್ ದ ಕನ್ಸ್ಯೂಮರ್ಸ್ ಆ್ಯಂಡ್ ದೇ ವಿಲ್ ಮೇಕ್ ದ ಕನ್ಸ್ಯೂಮರ್ಸ್ ಟು ಪರ್ಚೇಸ್ ದ ಗೂಡ್ಸ್ ಈವನ್ ದೋ ದೇ ಡು ನಾಟ್ ರಿಕ್ವೈರ್ಡ್ ಸಚ್ ಗೂಡ್ಸ್. ಆ ಗೂಡ್ಸ್ ಅವರಿಗೆ ನಿಜವಾಗಿ ಬೇಡ ಅಂತಾದರೂ ಇವರೇನೋ ಫ್ರಾಡಲೆಂಟ್ ಸೆಲ್ಲಿಂಗ್ ಟೆಕ್ನಿಕ್ಕನ್ನು ಯೂಸ್ ಮಾಡಿಕೊಂಡು ಆ ಗೂಡ್ಸನ್ನು ಪರ್ಚೇಸ್ ಮಾಡುವಾಗೆ ಕನ್ಸ್ಯೂಮರ್ಸನ್ನು motivate ಮಾಡ್ತಾರೆ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್.
Next is telemarketing. So telemarketing is the act of selling or promoting the product or service over the telephone. So by making the telephone conversation, the goods will be negotiations will be made and the goods will be sold. The telephone is the most flexible and the cost efficient medium available. So at the time the telephone is still very intimate and personal. ಅಂದರೆ ಟೆಲಿಫೋನಲ್ಲಿ ನಾವು ತುಂಬ ಇಂಟಿಮೇಟ್ ಆಗಿ ಪರ್ಸ್ನಲ್ ಆಗಿ ನಾವು ಮಾತಾಡ್ಬೋದು. ಓಕೆ, ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಟೆಲಿಮಾರ್ಕೆಟಿಂಗ್? ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಮೋರ್ ವ್ಯಾಲ್ಯೂಯಬಲ್ tool for the small business, as it saves time and money as compared to the personal selling ಗೆ ಕಂಪೇರ್ ಮಾಡಿದರೆ, so telemarketing it saves certain time and it is cost effective also. It involves a human interaction as the seller and the customers as they can meet personal ಆಗಿಲ್ಲ ಅಂದರು, ಸೊ ಫೇಸ್ ಟು ಫೇಸ್ ಅಲ್ಲ ಅಂತ ಹೇಳಿದ್ರು, ಸೊ there is a personal conversation, so therefore it involves a human interaction. Excellent customer service can be provided here. Then it reduces cost of selling and the most flexible form of direct marketing. Then disadvantages, there is no any visual contact. So visual contact is absent in case of telemarketing. He can explain salesperson can explain the features of the product, the speciality of the product, but a consumers he cannot have the visual impact. ಅವನಿಗೆ visual impact ಅಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. Then more people are using a technology to screen out unwanted ಕಾಲರ್ಸ್. ಸೊ ಅವರು ಅನ್ವಾಂಟೆಡ್ ಕಾಲರ್ಸನ್ನು ಸ್ಕ್ರೀನ್ ಔಟ್ ಮಾಡೋದೇ ಒಂದು ಚಾಲೆಂಜಿಂಗ್ ವರ್ಕ್ ಇಲ್ಲಿ. ದೆನ್ ದೆರ್ ಈಸ್ ಅನ್ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಟು ಕರ್ಬ್ ದ ಅನ್ಸ್ಕ್ರಪ್ಲೆಸ್ ಮಾರ್ಕೆಟರ್ಸ್. ಸೊ ಅಲ್ಲಿ ಮಾರ್ಕೆಟರ್ಸನ್ನು ಅವರ ಆ್ಯಕ್ಟಿವಿಟೀಸನ್ನು ಕರ್ಬ್ ಮಾಡಲಿಕ್ಕೆ ಅಲ್ಲಿ ಕೆಲವೊಂದು ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಟೆಲಿಫೋನ್ ಕನ್ವರ್ಸೇಷನ್ ಆ್ಯಸ್ ವೆರಿ ಶಾರ್ಟ್ ಮೆಮೊರಿ. ಸೊ ವಿಜುವಲ್ ಇಂಪ್ಯಾಕ್ಟಿಗಿಂತ ಟೆಲಿಫೋನ್ ಕನ್ವರ್ಸೇಷನ್ ಏನಿರುತ್ತೆ, ಸೊ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಶಾರ್ಟ್ ಮೆಮೊರಿ. ಈಗ ಕಾಲ್ ಮಾಡಿ ನಮಗೆ ಮೋಟಿವೇಟ್ ಆಗುತ್ತೆ, ಬಟ್ ಕಾಲ್ ಇಟ್ಟ ಕೂಡಲೇ ನಮಗೆ ಆ ಮೋಟಿವೇಶನ್ ಹೋಗಿ ಬಿಡ್ತಾರೆ, ಬಿಕಾಸ್ ಇಟ್ಸ್ ಇಂಪ್ಯಾಕ್ಟ್ ಇಟ್ ಈಸ್ ವೆರಿ ಲೆಸ್. Then pre-purchase inspection of goods is not possible. So they cannot inspect the goods personal ಆಗಿ ಫಿಸಿಕಲ್ ಆಗಿ ಆ ಗೂಡ್ಸನ್ನು ಟಚ್ ಮಾಡಿ ಅವನು ಡಿಸೈಡ್ ಮಾಡುವ ಹಾಗೆ ಇಲ್ಲ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಟೆಲಿಮಾರ್ಕೆಟಿಂಗ್.